ಬಿಜೆಪಿಯಲ್ಲಿ ಗರಿಗೆದರಿದೆ ಬಂಡಾಯ ರಾಜಕೀಯ. ಶಕ್ತಿ ಪ್ರದರ್ಶನಕ್ಕೆ ಈಗ ಯತ್ನಾಳ್ ಅಂಡ್ ಟೀಮ್ ಸಜ್ಜಾಗಿದೆ. ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶಕ್ಕೆ ಯತ್ನಾಳ್ ಅಂಡ್ ಟೀಮ್ ತೀರ್ಮಾನ ಮಾಡಿದೆ. ಬಿಜೆಪಿಯಲ್ಲಿ ಬಂಡಾಯ ರಾಜಕೀಯ ಗರಿಗೆದರಿದೆ. ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ ಯತ್ನಾಳ್ ಹಾಗೂ ಸದಸ್ಯರು. ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶಕ್ಕೆ ತೀರ್ಮಾನ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಹಿಂದೂಗಳ ತಾಕತ್ತು ತೋರಿಸ್ತೇವೆ. ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ 1 ಕೋಟಿ ಘೋಷಿಸಿದ್ದಾರೆ. ನಾನು ಸಮಾವೇಶಕ್ಕೆ 1 ಕೋಟಿ ರೂಪಾಯಿ ಕೊಡ್ತೇನೆ. ದಿಲ್ಲಿವರೆಗೂ ನಮ್ಮ ಹೋರಾಟ ಮುಟ್ಟಬೇಕು. ಪ್ರಧಾನಿ ಮೋದಿಯು ನಮ್ಮ ಹೋರಾಟಕ್ಕೆ ಮೆಚ್ಚಬೇಕು. ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದಂತಹ ಮಾತಿದೆ. ದಾವಣಗೆರೆಯಲ್ಲಿ ಸಮಸ್ತ ಕರ್ನಾಟಕದ ಹಿಂದೂಗಳ ಪರವಾಗಿ ನಮ್ಮ ಶಕ್ತಿ ಪ್ರದರ್ಶನವನ್ನು ನಾವು ಮಾಡ್ತೀವಿ. ಅದು ಹೆಂಗಿರ್ಬೇಕಂದ್ರೆ ಇಡೀ ಕರ್ನಾಟಕ ಅಲ್ಲ, ದಿಲ್ಲಿ ಸಹಿತ ಅಲ್ಲಿ ಪ್ರಧಾನಮಂತ್ರಿಗಳು ಸಹಿತ ಖುಷಿ ಪಡಬೇಕು. ಹೌದು, ಹಿಂಗೆ ಸಂಘಟನೆಯನ್ನು ಮಾಡ್ಯಾರಪ್ಪ ಅಂಥದ್ದನ್ನು ಇವತ್ತೇನು ರಮೇಶ್ ಜಾರಕಿಹೊಳಿ ಅವರು 1 ಕೋಟಿ ಏನು ಘೋಷಣೆ ಮಾಡ್ಯಾರಲ್ಲ, ಅರವಿಂದ್ ಲಿಂಬಾವಳಿ 1 ಕೋಟಿ ಘೋಷಣೆ ಮಾಡ್ಯಾರಲ್ಲ, ನಾನು ಬಿಜಾಪುರ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯಿಂದ 1 ಕೋಟಿ ರೂಪಾಯಿ ಹಣವನ್ನಾಗಿ ಹೊರವಾಡಲಿಕ್ಕೆ ಕೊಡ್ತೀನಿ. ನಾವೆಲ್ಲ ತೋರಿಸ್ತೀವಿ, ನಮ್ಮದು ನೋಡೋಕ್ಕೆ ನೀವೆಲ್ಲ ಬರ್ತೀರಿಲ್ಲ. ಅದಕ್ಕೆ ದಾವಣಗೆರೆಯಲ್ಲಿ ಸಮಸ್ತ ಕರ್ನಾಟಕದ ಹಿಂದೂಗಳ ಪರವಾಗಿ ನಮ್ಮ ಶಕ್ತಿ ಪ್ರದರ್ಶನವನ್ನು ನಾವು ಮಾಡ್ತೀವಿ. ಅದು ಹೆಂಗಿರ್ಬೇಕಂದ್ರೆ ಇಡೀ ಕರ್ನಾಟಕ ಅಲ್ಲ, ದಿಲ್ಲಿ ಸಹಿತ ಅಲ್ಲಿ ಪ್ರಧಾನಮಂತ್ರಿಗಳು ಸಹಿತ ಖುಷಿ ಪಡಬೇಕು. ಹೌದು, ಹಿಂಗೆ ಸಂಘಟನೆಯನ್ನು ಮಾಡ್ಯಾರಪ್ಪ ಅಂಥದ್ದನ್ನು ಇವತ್ತೇನು ರಮೇಶ್ ಜಾರಕಿಹೊಳಿ ಅವರು 1 ಕೋಟಿ ಏನು ಘೋಷಣೆ ಮಾಡ್ಯಾರಲ್ಲ, ಅರವಿಂದ್ ಲಿಂಬಾವಳಿ 1 ಕೋಟಿ ಘೋಷಣೆ ಮಾಡ್ಯಾರಲ್ಲ, ನಾನು ಬಿಜಾಪುರ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯಿಂದ 1 ಕೋಟಿ ರೂಪಾಯಿ ಹಣವನ್ನಾಗಿ ಹೊರವಾಡಲಿಕ್ಕೆ ಕೊಡ್ತೀನಿ. ನಾವೆಲ್ಲ ತೋರಿಸ್ತೀವಿ, ನಮ್ಮದು ನೋಡೋಕ್ಕೆ ನೀವೆಲ್ಲ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಏನಿಡಿದು ಸಮಾವೇಶದಲ್ಲಿ ಎಲ್ಲ ನಾಯಕರು ಅಬ್ಬರಿಸಿರುವಂಥದ್ದು, ಅದರಲ್ಲೂ ಬಸನಗೌಡ ಪಾಟೀಲ್ ಯತ್ನಾಳ್ 1 ಕೋಟಿ ರೂಪಾಯಿ ಕೊಡೋದರ ಮುಖಾಂತರ ದಿಲ್ಲಿನೇ ಮೆಚ್ಚಬೇಕು ಅನ್ನುವಂಥ ಮಾತುಗಳನ್ನು ಆಡಿರುವಂಥದ್ದು. ಹೌದು ವಿನಾ, ಏನು ವಕ್ ಬೋರ್ಡ್ ಭೂ ಕಬಳಿಕೆ ವಿರುದ್ಧ ಸಾಕಷ್ಟು ಪ್ರಮಾಣದಲ್ಲಿ ಬಿಜೆಪಿ ರೆಬಲ್ಸ್ ನಾಯಕರು ಕೂಡ ಈಗ ರಾಜ್ಯಾದ್ಯಂತ ಹೋರಾಟವನ್ನು ನಡೆಸ್ತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬೀದರ್ನಿಂದ ಆರಂಭವಾದಂಥ ಈ ಹೋರಾಟ ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಸುತ್ತಾಡಿ ಇವತ್ತು ಬೆಳಗಾವಿಗೆ ಬಂದಿರುವಂಥದ್ದು. ಮೊದಲನೇ ಹಂತದ ಹೋರಾಟ ಈಗಾಗಲೇ ಯಶಸ್ವಿಯಾಗಿದೆ ಅಂತೇಳಿ ಕೂಡ ಸುದ್ದಿಗೋಷ್ಠಿ ಬಳಿಕ ಎಲ್ಲ ರೆಬಲ್ಸ್ ನಾಯಕರು ಕೂಡ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿರುವಂಥದ್ದು. ಇವತ್ತು ಮೊದಲನೇ ಹಂತದ ಹೋರಾಟದ ಕೊನೆಯ ದಿನ ಆದ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಆಕ್ರೋಶ ಭರಿತವಾದಂಥ ಭಾಷಣಗಳನ್ನು ಎಲ್ಲ ನಾಯಕರು ಮಾಡಿರುವಂಥದ್ದು. ಇದಾದ ಬಳಿಕ 2ನೇ ಹಂತದ ಹೋರಾಟವನ್ನು ದಾವಣಗೆರೆಯಲ್ಲಿ ಮಾಡೋಕ್ಕೂ ಕೂಡ ಈಗ ಮುಂದಾಗಿರುವಂಥದ್ದು. ಆದರೆ ಮೊದಲ ಹಂತದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಮಾಹಿತಿಯನ್ನು ಸಂಗ್ರಹಿಸಿರ್ತಕ್ಕಂತಹ ಮಾಹಿತಿ ಹಾಗೂ ಎಲ್ಲ ಡಾಕ್ಯುಮೆಂಟ್ಸನ್ನು ನಾಳೆ JPC ಕಮಿಟಿ ಮುಂದೆ ಸಲ್ಲಿಸೋಕ್ಕೂ ಕೂಡ ಈಗ ಎಲ್ಲ ರೆಬಲ್ಸ್ ನಾಯಕರು ಕೂಡ ತೀರ್ಮಾನ ಮಾಡಿರುವಂಥದ್ದು. ಆ ಎಲ್ಲ ಮಾಹಿತಿಯನ್ನು ಕೂಡ ಮಾಧ್ಯಮಗಳ ಎದುರು ಹಂಚಿಕೊಂಡಿರುವಂಥದ್ದು. ಇವತ್ತು ಬೆಳಗಾವಿಯ ಗಾಂಧಿ ಭವನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಕೂಡ ಏನು ರಮೇಶ್ ಜಾರಕಿಹೊಳಿ ಅವರ ಆದಿಯಾಗಿ ಎಲ್ಲ ಅಂದರೆ ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಯತ್ನಾಳ್ ಅವರಾಗಿರ್ಬೋದು, ಇದ್ರ ಜೊತೆಗೇನೆ ಹೀಗೆ ಎಲ್ಲ ರೆಬಲ್ ನಾಯಕರು ಕೂಡ ಏನು ಸಿಕ್ಕಾಪಟ್ಟೆ ಜೋರಾಗಿ ಮಾತಾಡುವ ಜೊತೆಗೆ ದಾವಣಗೆರೆಯಲ್ಲಿ ನಡೀತಕ್ಕಂತಹ ಸಮಾವೇಶಕ್ಕೆ ಪ್ರತಿಯೊಬ್ಬರು 1 ಕೋಟಿ ರೂಪಾಯಿ ದೇಣಿಗೆ ಕೊಡುವುದಾಗಿ ಕೂಡ ಘೋಷಣೆಯನ್ನು ಮಾಡಿರುವಂಥದ್ದು. ಹೀಗಾಗಿ ಕೆಲವೇ ದಿನಗಳಲ್ಲಿ ನಾಳೆ JPC ಕಮಿಟಿ ಭೇಟಿಯಾದ ಬಳಿಕ ದಾವಣಗೆರೆಯಲ್ಲಿ ಸಮಾವೇಶ ಯಾವಾಗ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಹೇಳ್ತೀವಿ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ. ಹೀಗಾಗಿ ದಾವಣಗೆರೆಯಲ್ಲಿ ಏನು ವಕ್ ಬೋರ್ಡ್ನಿಂದ ಬಾಧಿತರ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ವಕ್ ಬೋರ್ಡ್ನಿಂದ ಭೂಮಿ ಕಳೆದುಕೊಂಡಂಥ ರೈತರು ಬರ್ತಾರೆ, ಅದರ ಜೊತೆಗೆ ಸಾಕಷ್ಟು ಸಂಘ ಸಂಸ್ಥೆಗಳು ಬರ್ತಾರೆ ಅನ್ನುವಂಥ ಮಾಹಿತಿಯನ್ನು ನೀಡಿರುವಂಥದ್ದು. ಹೀಗಾಗಿ ದಾವಣಗೆರೆಯಲ್ಲಿ ಮತ್ತೊಂದು ಶಕ್ತಿ ಪ್ರದರ್ಶನಕ್ಕೆ ಈಗ ರೆಬಲ್ ಸ್ಟ್ಯಾಂಡ್ ಕೂಡ ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಿರುವಂಥದ್ದು, ಅದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಿರುವಂಥದ್ದು, ಅದಕ್ಕೆ ಬೇಕಾದಂಥ ಸಂಪನ್ಮೂಲಗಳ ಕ್ರೋಢೀಕರಣ ಕೂಡ ಈಗ ಮುಂದಾಗಿರುವಂಥದ್ದು. ವೀಣಾ. ಎಸ್ ಸರ್, ಥ್ಯಾಂಕ್ ಯು ಅನಿಲ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.